ಜ್ಯೂಸ್ ನ ಆರ್ಡರ್ ಮಾಡಿ ನಾನು ಡೈರೆಕ್ಟ್ ಮುಲ್ಬಾಗಲ್ ದರ್ಗಾ ಹತ್ರ ಹೋಗಿದ್ದೆ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ರಿಯಲಿ ಶಾಕ್ ಆಯ್ತು. ಜೂನ್ 2ರಂದು ನಾನು ಮುಲ್ಬಾಲ್ಗೆ ಹೋಗಿದ್ದೆ ಫುಡ್ ಡೊನೇಟ್ ಮಾಡಬೇಕು ಅಂತ. ಆದ್ರೆ ನಾನು ಮುಲ್ಬಾಲ್ಗೆ ಹೋದ್ಮೇಲೆ ನನ್ನ ಮೈಂಡ್ ಸೆಟ್ ಚೇಂಜ್ ಆಯ್ತು. ಯಾಕೆ ಅಂದ್ರೆ ಈ ಬಿಸಿಲಲ್ಲಿ ನಾವು ಫುಡ್ ಕೊಡೋ ಬದಲು ಜ್ಯೂಸ್ ಕೊಟ್ರೆ ರಿಲೀಫ್ ಆಗಿರುತ್ತೆ ಮತ್ತೆ ಸ್ವಲ್ಪ ಎನರ್ಜಿ ಕೊಡುತ್ತೆ ಅಂತ. ಸೊ ಜ್ಯೂಸ್ ಕೊಡ್ಬೇಕು ಅಂತ ಡಿಸೈಡ್ ಆಗಿ 30 ಜ್ಯೂಸ್ನ ಆರ್ಡರ್ ಮಾಡಿದ್ದೆ. ಯಾಕೆಂದ್ರೆ ಫುಡ್ ಬೇಕಿದ್ರೆ ಅಲ್ಲಿ ಟೆಂಪಲ್ ಹತ್ರ ಪ್ರಸಾದ ತರ ಕೊಡ್ತಾರೆ. ಸೊ ಅದಕ್ಕೆ ನಾನು ಜ್ಯೂಸ್ನ ಆರ್ಡರ್ ಮಾಡಿದೆ. ಜ್ಯೂಸ್ನ ಆರ್ಡರ್ ಮಾಡಿ ನಾನು ಡೈರೆಕ್ಟ್ ಮುಲ್ಬಾಗಲ್ ದರ್ಗಾ ಹತ್ರ ಹೋಗಿದ್ದೆ. ಸೊ ಅಲ್ಲಿಗೆ ಹೋದ್ಮೇಲೆ ನಾನು ರಿಯಲಿ ಶಾಕ್ ಆಯ್ತು. ಯಾಕೆ ಅಂದ್ರೆ ಅಲ್ಲಿ ನಾನು ಗೆಸ್ ಮಾಡಿದ್ದು 30 ಜನ ಇರ್ತಾರೆ ಇಲ್ಲಾಂದ್ರೆ 20 ಜನ ಇರ್ತಾರೆ ಅಂತ. ಅಲ್ಲಿ ನೋಡಿದ್ರೆ 60 ಜನಕ್ಕೆ ಮೇಲೇನೆ ಇದ್ರು. 30 ಜನ ಕೊಟ್ಬಿಟ್ಟು 30 ಜನ ಕೊಡ್ದಿರ ಇದ್ರೆ ಸರಿ ಇರಲ್ಲ ಅಂತ ನಾನು ಡಿಸೈಡ್ ಆಗಿ ಹಾಫ್ ಗ್ಲಾಸ್ ಕೊಡೋಣ ಅಂತ ಅನ್ಕೊಂಡಿದ್ದೆ. ಸೊ ಹಂಗ ಅನ್ಕೊಂಡು ಎಲ್ಲರಿಗೂ ಅರ್ಧ ಗ್ಲಾಸ್ ಕೊಟ್ಟಿದ್ರೆ, ಬಟ್ ಅದನ್ನ ತುಂಬಾ ಖುಷಿಯಾಗಿ ಅವರು ಅಕ್ಸೆಪ್ಟ್ ಮಾಡಿದ್ರು, ತಗೊಂಡ್ರು, ಜ್ಯೂಸ್ನ ಕುಡಿದ್ರು, ಚೆನ್ನಾಗಿ ಮಾತಾಡ್ಸರು. ಮೇನ್ ಆಗಿ ಇನ್ನೊಂದು ಮೇನ್ ಏನಂದ್ರೆ ಅಲ್ಲಿ 99.9% ಎಲ್ಲ ಮುಸ್ಲಿಮ್ಸ್ ಅವರೇ ಇದ್ರು. ರಿಯಲಿ ತುಂಬಾ ಖುಷಿ ಆಯ್ತು. ಇಫ್ ಯು ಬಿಲೀವ್ ಹ್ಯುಮ್ಯಾನಿಟಿ ಸ್ಟಿಲ್ ಎಕ್ಸಿಸ್ಟ್, ಫಾಲೋ ಮಾಡಿ ಅಂಡ್ ಈ ಜರ್ನಿಗೆ ಸಪೋರ್ಟ್ ಮಾಡಿ. ಲೆಟ್ಸ್ ಸ್ಪ್ರೆಡ್ ಲವ್ ಅಂಡ್ ಮೇಕ್ ದಿಸ್ ವರ್ಲ್ಡ್ ಲಿಟಲ್ ಕೈಂಡರ್.